ದಿನಾಂಕ 9/8/2026 ತಳಗೋದಿ ಗ್ರಾಮದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಮೂರ್ತಿ ಅವರ ನೇತೃತ್ವದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆಯನ್ನು ಏರ್ಪಡಿಸಿದೆ. ತಳಗೋದಿ ಗ್ರಾಮದ ಎಲ್ಲರೂ ಸಹಕರಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈಗ ರಮಣವ್ರೆ, ಏನೇನು ಚಿಕಿತ್ಸೆಗಳು ಸಿಗುತ್ತೆ ಬಂದವ್ರಿಗೆ, ಮತ್ತೆ ಯಾವ್ಯಾವ ತಜ್ಞರು ಬರ್ತಾರೆ ಅಂತ? ಶಂಕರ ಆಸ್ಪತ್ರೆ ನೇತ್ರ ಅನುಭವಿ ನೇತ್ರ ರೋಗ ತಜ್ಞರು, ಮೋನಿತಾ ವಸೂತಿ ತಜ್ಞರು, ನಾರಾಯಣ ಹೃದ್ರೋಗ ತಜ್ಞರು, ಡಾಕ್ಟರ್ ಚಂದ್ರಶೇಖರ್ ಮೂರ್ತಿ ಅವರು ಪ್ರಖ್ಯಾತ ರೋಗ ತಜ್ಞರು, ಇಷ್ಟು ಜನನು ಬರ್ತಾರೆ. ಯಜಮಾನ್ರೆ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಕಾಳೆಯ ಅಂತೇಳಿ. ನಾವು ತಳಗೋದಿಯವರಿಗೆ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. ಇಲ್ಲೇ ಶಿಬಿರ ಇಟ್ಟಿರೋದ್ರಿಂದ ತಳಗೋದಿ ಗ್ರಾಮಸ್ಥರ ಅಲ್ದನೆ ಮತ್ತೆ ದೇವಿಪುರ, ಕಾಗೆಪುರ, ಮಾದಳ್ಳಿ, ದುಗ್ನಳ್ಳಿ, ಅಂಚಿಪುರ, ಉಲ್ಲೇಗಾಲ, ಕ್ವಾರೆಗಾಲ, ನೆನಮಕ್ನಳ್ಳಿ, ಬಂಡೂರು, ದಡಪುರ, ಇಷ್ಟ ಎಲ್ಲ ಗ್ರಾಮಗಳಿಂದಲೂ ಒಳ್ಳೊಳ್ಳೆ ತಜ್ಞರು ಬರ್ತಾರೆ. ಆದ್ದರಿಂದ ಎಲ್ಲರೂ ಭಾಗವಹಿಸಿ ಎಲ್ಲ ಒಳ್ಳೆ ಇದಾಗುತ್ತೆ. ಅದರಿಂದ ಒಳ್ಳೊಳ್ಳೆ ಡಾಕ್ಟರ್ಗಳು ಬರ್ತಾರೆ, ಜನಗಳಿಗೆ ಬಹಳ ಉಪಕಾರ ಆಗುತ್ತೆ. ಆರೋಗ್ಯ ಶಿಬಿರ ಮಾಡೋದ್ರಿಂದ ಎಲ್ಲರೂ ಬಂದು ಭಾಗವಹಿಸಿ. ಆತ್ಮೀಯ ತಳಗೋದಿಯ ಸಹೋದರರೇ, ಬಂಧುಗಳೇ, ಇದೇ ಭಾನುವಾರ ಕ್ಯಾಂಪ್ ಅಂದರೆ ಒಂದೇ ಅಲ್ಲ, ಆಟೋ, ಹೃದಯ, ಹೆಣ್ಮಕ್ಕಳದು ಕಾಯಿಲೆ. ಯಾಕೆ ಅಂದರೆ ಎಷ್ಟೋ ಜನ ಸಿಟಿಗೆ ಹೋಗೋಕೆ ಆಗೋದಿಲ್ಲ, ಗೊತ್ತೇ ಇರೋದಿಲ್ಲ ಆಪ್ರೇಷನ್ ಏನು ಅಂತ. ದಯವಿಟ್ಟು ಅಂತ ಬಡವ್ರ ಬಗ್ಗರಿಗೆ ಅನುಕೂಲ ಆಗುತ್ತೆ. ತಳಗೋದಿ ಆದ್ರಿಂದ, ತಳಗೋದಿ ಹೆಡ್ ಕ್ವಾರ್ಟರ್ ಆದ್ರಿಂದ ಕಣ್ಣೊಂದು ಮುಖ್ಯವಾಗಿ ಜನಕ್ಕೆ ಬೇಕಾಗಿರೋದು ಕಣ್ಣು. ಯಾಕೆ ಅಂದರೆ ಪುಣ್ಯಾತ್ಮ ಕಣ್ಣು ಕೊಟ್ಟನ ಅಂತ ಹೇಳ್ತಾರೆ. ಉದಾಹರಣೆಗೆ ಹೇಳಿದೆ ಅಂದರೆ, ನನಗೆ ಒಂದು ಕಣ್ಣು ಕಾಣ್ತಾ ಇರಲಿಲ್ಲ, ಯಾರೋ ಒಬ್ಬರು ಕರ್ಕೋದು ಶಂಕರ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡೋದನ್ನ ಕಣ್ಣು ಕಾಣ್ತಾ ಇದೆ. ಅದರಿಂದ ದಯವಿಟ್ಟು ನೀವೆಲ್ಲ ಏನು ಮಾಡಬೇಕು ಅನ್ನೋದು ಒಳ್ಳೇದಾಗುತ್ತೆ. ಅಂದರೆ ನಿಮ್ಮ ಕಡೆಯವ್ರು ಯಾರು ಕಣ್ಣು ಕಾಣಿದ್ರು ಪಾಪ ಅಂತ ವಯಸ್ಸಾದವರು, ಮಕ್ಕಳು ಎಷ್ಟೋ ಜನ ಕಾಣ್ತಾ ಅಂಥವ್ರು ತಿಳುವಳಿಕೆ ಕೊಟ್ಟು ಈ ಕ್ಯಾಂಪನ್ನು ಸಕ್ಸಸ್ ಮಾಡಬೇಕು. ಯಾಕೆ ಅಂದರೆ ಅವ್ರ ಪಾಪ ಎಷ್ಟೋ ಜನ ವ್ಯವಸಾಯ ಮಾಡೋರು ಕರ್ಕೋಕೆ ಇಷ್ಟಪಡೋಲ್ಲ, ಹೋಗ್ಮಾಯಿರು ಅಂತಾರೆ. ಅದನ್ನು ದಯವಿಟ್ಟು ನೀವು ಸಹಕಾರ ಕೊಟ್ಟು ಅಂಥ ಜನಕ್ಕೆ ಒಂದು ದಂಡೆ, ಅವ್ರ ಡಾಕ್ಟ್ರುಗಳೇ ಅನುಕೂಲ, ಎಲ್ಲ ಒಳ್ಳೆ ಫೇಮಸ್ ಡಾಕ್ಟ್ರುಗಳೇ ಬಂದವ್ರೆ, ತಜ್ಞರು, ಒಳ್ಳೊಳ್ಳೆ ತಜ್ಞರು ಬಂದವ್ರೆ. ನಿಮ್ಮೂರಿಗೆ ಬಂದಿರೋದ್ರಿಂದ ಅನುಕೂಲ ಆಗುತ್ತೆ, ಬಸ್ ಚಾರ್ಜ್ ಉಳಿಯುತ್ತೆ, ಎಲ್ಲ ಅನುಕೂಲ ಆಗುತ್ತೆ. ಆಮೇಲೆ ಇನ್ನೂ ಸಹಾಯ ಬೇಕಾದಷ್ಟು ಆಗುತ್ತೆ. ದಯವಿಟ್ಟು ಅದರಿಂದ ಎಲ್ಲ ತಳಗೋದಿ ಗ್ರಾಮಸ್ಥರು ಸಹಕರಿಸಿ, ಅಕ್ಕಪಕ್ಕ ನಿಮ್ಮ ನಂಟರುಗಳು ಯಾರು ಇದ್ರು ಅವ್ರಿಗೆಲ್ಲ ತಿಳುವಳಿಕೆ ಕೊಡಬೇಕು ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನನ್ನ ತಳಗವಾದಿ ಗ್ರಾಮ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಡಾಕ್ಟರ್ ಚಂದ್ರಶೇಖರ್ ಮೂರ್ತಿ. ನೋಡಿ, ತಮಗೆಲ್ಲರಿಗೂ ತಿಳಿದಿರುವಂತೆ ಈ ಹೃದಯದ ಕಾಯಿಲೆ ಇರ್ಬೋದು, ಕಣ್ಣಿನ ಕಾಯಿಲೆ ಇರ್ಬೋದು, ಮತ್ತು ಈಗ ಈ ಸಣ್ಣ ವಯಸ್ಸಿನ ಅಂದರೆ ಹದಿಹರೆಯದ ಹುಡುಗಿಯರಿಗೆ ಸಂಬಂಧಪಟ್ಟಂತಹ ಒಂದು PCOD ಕಾಯಿಲೆಗಳಿರ್ಬೋದು. ಇವು ಹೇಗೆ ಅಂತಂದರೆ, ಹೇಗೆ ಶುರುವಾಗ್ತವೆ, ಹೇಗೆ ಮುಂದುವರಿತವೆ, ಹೇಗೆ ಅದು ಉಲ್ಬಣ ಆಗಿ ಒಂದು ತುಂಬ ಒಂದು ದೊಡ್ಡ ಸ್ಟೇಜನ್ನು ತಲುಪ್ತವೆ ಅಂತಂದರೆ ಅದು ಕಾಣದೇ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಈ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಕರಿತೀವಿ. ಬಟ್ ಅರ್ಲಿ ಡಿಟೆಕ್ಷನ್ ಈಸ್ ಲೈಫ್ ಸೇವಿಂಗ್. ಅಂದರೆ ನಾವು ಅದನ್ನು ಪ್ರಿವೆಂಟ್ ಮಾಡೋದು ಭಾಳ ಅತ್ಯವಶ್ಯಕ. ಅಕಸ್ಮಾತ್ ಆಗಲಿಲ್ಲ ಅಂತಂದರೆ ಅದನ್ನು ಸಣ್ಣ ಒಂದು ಅದು ರೋಗ ಕಂಡ ತಕ್ಷಣವೇ ಅದನ್ನು ನಾವು ಕಂಡಿಡಿದು ಗುಣಪಡಿಸಿದ್ರೆ ಮುಂದೆ ಆಗ್ತಕ್ಕಂಥ ಅನಾಹುತಗಳನ್ನು ನಾವು ತಪ್ಪಿಸ್ಬೋದು. ಈ ಒಂದು ನಿಟ್ಟಿನಲ್ಲಿ ಈ ಹೃದಯಕ್ಕೆ ಸಂಬಂಧಪಟ್ಟಂತೆ ಮತ್ತು ನಮ್ಮ ಕಣ್ಣಿಗೆ ಸಂಬಂಧಪಟ್ಟಂತೆ ಮತ್ತು PCODಗೆ ಸಂಬಂಧಪಟ್ಟಂತೆ ನಾವು ಈ ತಳಗವಾದಿ ಗ್ರಾಮದಲ್ಲಿ ಈ ಹೈಸ್ಕೂಲ್ನಲ್ಲಿ 9ನೇ ತಾರೀಕು ಅಂದರೆ ನಾಳಿದ್ದು ನಾವು ಕ್ಯಾಂಪನ್ನು ಏರ್ಪಡಿಸಿದ್ದೀವಿ. ಇದರಲ್ಲಿ ನಾರಾಯಣ ಹೃದಯಾಲಯ ಮೈಸೂರಿನ ಅನುಭವಿ ತಜ್ಞರು ಬರ್ತಾ ಇದ್ದಾರೆ. ಹಾರ್ಟಿಗೆ ಸಂಬಂಧಪಟ್ಟಂತಹ ಎಲ್ಲ ತೊಂದರೆಗಳನ್ನು ಕೂಡ ಸ್ಕ್ರೀನ್ ಮಾಡಲಿಕ್ಕೆ. ಅದರ ಜೊತೆಗೆ ಕಣ್ಣಿಗೆ ಸಂಬಂಧಪಟ್ಟಂತೆ ಪ್ರಖ್ಯಾತ ಆಸ್ಪತ್ರೆ ಆದಂತಹ ಶಂಕರ ಕಣ್ಣಿನ ಆಸ್ಪತ್ರೆಯ ನೇತ್ರ ತಜ್ಞರುಗಳು ಬರ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಮಂಡ್ಯದಿಂದ ನಾನು ಡಾಕ್ಟರ್ ಚಂದ್ರಶೇಖರ್ ಮೂರ್ತಿ ಅಂತ, ನಾನು ಯೂರೋಗೈನಕಾಲಜಿಸ್ಟು. ನನ್ನ ಜೊತೆಗೆ ಡಾಕ್ಟರ್ ಮೋನಿಕಾ ಅಂತ ಇನ್ನೊಬ್ಬರು ಬರ್ತಾ ಇದ್ದಾರೆ. ಇದಕ್ಕೆ ಇನ್ನೊಂದು ಏನು ಅಂತಂದರೆ, ನಮ್ಮ ಈ ತಳಗವಾದಿ ಗ್ರಾಮಕ್ಕೆ ತಮಗೆಲ್ಲ ಗೊತ್ತಿರತಕ್ಕಂಥ ಡಾಕ್ಟರ್ TH ಆಂಜನಪ್ಪನವರು, ಅವರು ಈಗ ಒಕ್ಕಲಿಗರ ಸಂಘದ ಕಾಲೇಜಿನ ನಿರ್ದೇಶಕರಾಗಿದ್ದಾರೆ, ಪ್ರೆಸಿಡೆಂಟ್ ಆಗಿದ್ದಾರೆ ಕಾಲೇಜು ಇದಕ್ಕೆ. ಅವರು ಕೂಡ ಇದಕ್ಕೆ ಬರ್ತಾ ಇದ್ದಾರೆ. ಈ ಒಂದು ಸದುಪಯೋಗವನ್ನು ತಳಗವಾದಿ ಗ್ರಾಮಸ್ಥರಷ್ಟೇ ಅಲ್ಲದೇ ನಮ್ಮ ಗೌಡ್ರು ಹೇಳ್ದಂತೆ ಸುತ್ತಮುತ್ತ ದೇವಿಪುರ ಇರ್ಬೋದು, ಮತ್ತು ನಮ್ಮ ಮುಲಗೋಡು ತನಕ
ಇನ್ನೇನು ಊರುಗಳಿದೆ, ಹತ್ತಿರದ ಊರುಗಳೇನೇನಿದ್ದಾವೆ ಎಲ್ಲ ಗ್ರಾಮಸ್ಥರು ಕೂಡ ಬಂದು ಅದರ ಸದುಪಯೋಗನ ಪಡ್ಕೊಳ್ಬೋದು. ಏನಂದರೆ ಈ ಕ್ವಾಲಿಟಿ ಕೇರ್ ಏನಿದೆ ಅದು ನಮ್ಮ ಊರಲ್ಲೇ ಸಿಕ್ಕಿದ್ರೆ ತುಂಬ ಅನುಕೂಲ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಇಷ್ಟೊಂದು ಒಳ್ಳೆಯ ತಜ್ಞರೆಲ್ಲ ಬರ್ತಾ ಇರತಕ್ಕಂಥ ಸಮಯದಲ್ಲಿ ಈ ಒಂದು ಸದುಪಯೋಗವನ್ನು ನಮ್ಮೆಲ್ಲ ಗ್ರಾಮಸ್ಥರು ಪಡ್ಕೊಳ್ಬೇಕು ಅಂತ ಈ ತಮ್ಮ ಮೂಲಕ ನಾನು ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತೀನಿ.